ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್ ಇಸಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಿಮಗೆ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀವಿ. ಅದೇನೇ ಬ್ರೆಡ್ ಆಮ್ಲೆಟ್. ಆಲ್ರೆಡಿ ನನ್ನ ಚಾನಲಲ್ಲಿ 2 ಥರದ ಬ್ರೆಡ್ ಆಮ್ಲೆಟ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ಟೈಪು. ಸೊ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಲ್ಲಿ ನಾನು ಆ ವಿಡಿಯೋ ಲಿಂಕ್ನ ಪ್ಲೇಸ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ ಒಂದ್ಸಲ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ನೋಡೋಣ ಹೇಗೆ ಮಾಡೋದು ಬ್ರೆಡ್ ಆಮ್ಲೆಟ್ನ ಅಂತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ಪಡಿಬಹುದು. ಮೊದಲು ನಾನಿಲ್ಲಿ ಒಂದು 5 ಮೊಟ್ಟೆನ ಹೊಡೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ನೀವು ಒಂದು 5 ಮೊಟ್ಟೆ ತೊಗೊಂಡ್ರೆ ಏನಂದ್ರೆ 4 ಬ್ರೆಡ್ ಆಮ್ಲೆಟ್ ಆಗುತ್ತೆ. ಇದಕ್ಕೆ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಮತ್ತು 1 ಹಸಿಮೆಣಸಿನಕಾಯಿ, ಅದನ್ನು ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಚಿಲ್ಲಿ ಫ್ಲೇಕ್ಸು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಒಂದು 2 ಹಸಿಮೆಣಸಿನಕಾಯಿನ ಎಕ್ಸ್ಟ್ರಾ ಹಾಕೋಬೋದು. ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರು, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟು. ಸೊ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವು ಏನು ಮಿಕ್ಸ್ ಮಾಡ್ತೀರಾ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ನೊರೆ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆವಾಗ ಒಂದು ಆಮ್ಲೆಟ್ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, 1 ನಿಮಿಷ ಈ ಥರ ನೀಟಾಗಿ ಸ್ಟಿಲ್ ಮಾಡಿದ್ರೆ ಅದರ ಮೇಲ್ಗಡೆ ಒಂದು ನೊರೆ ಫಾರ್ಮ್ ಆಗುತ್ತೆ. ಸೊ ಆವಾಗ ನಿಮಗೆ ಆಮ್ಲೆಟ್ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ನೊರೆ ಬಂದಿದೆ. ಇವಾಗ ನಾನು ಒಂದು ತವಾ ಇಟ್ಟಿದ್ದೀನಿ. ತವಾಗೆ ಸ್ವಲ್ಪ ನಾನು ತುಪ್ಪ ಹಾಕಿ ಮತ್ತು ಅದನ್ನು ಬ್ರೆಡ್ಡನ್ನು ನಾನು 2 ಕಡೆಯೂ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಸೊ ಆವಾಗ ಚೆನ್ನಾಗಿರುತ್ತೆ ಬ್ರೆಡ್ ಆಮ್ಲೆಟ್. ಅದಕ್ಕೆ ನೋಡಿ, ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತವಾಗೆ ಆಮ್ಲೆಟ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಟೈಪ್ ಬ್ರೆಡ್ ಆಮ್ಲೆಟ್ಗೆ ನಿಮಗೆ ಆಮ್ಲೆಟ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ಆಮ್ಲೆಟ್ ಚಿಕ್ಕದಾದರೆ ಬ್ರೆಡ್ ಫುಲ್ ಕವರ್ ಆಗೋಲ್ಲ. ಸೊ ನಾನು ಆಲ್ಮೋಸ್ಟ್ ತವಾ ಫುಲ್ ಆಮ್ಲೆಟ್ ಹಾಕಿದ್ದೀನಿ. ಇವಾಗ ನಾನು ರೋಸ್ಟ್ ಮಾಡಿರೋಂಥ ಬ್ರೆಡ್ಡನ್ನು ಮಧ್ಯ ಪ್ಲೇಸ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಹೊತ್ತು ಆಮ್ಲೆಟ್ನ ಬೇಯಿಸೋಕೆ ಹೋಗಬೇಡಿ. ಅದು ನೀವು ಹಾಕಿ 30 ಸೆಕೆಂಡ್ ಒಳಗಡೆ ಬ್ರೆಡ್ನ ಪ್ಲೇಸ್ ಮಾಡಿ, ಮತ್ತು ಇನ್ನು 30 ಸೆಕೆಂಡ್ ಆದ ತಕ್ಷಣ ಈ ಥರ ಫೋಲ್ಡ್ ಮಾಡ್ಕೋಬೇಡಿ. ನೀವು ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ, ಮತ್ತು ಅದು ಫೋಲ್ಡ್ ಆಗೋಲ್ಲ, ಕಿತ್ತೋಗ್ಬಿಡುತ್ತೆ. ನೀವು ಇನ್ನೂ ದೊಡ್ಡದಾಗಿ ಆಮ್ಲೆಟ್ ಹಾಕಿದ್ರೆ ಬ್ರೆಡ್ ಫುಲ್ ಕವರ್ ಆಗುತ್ತೆ. ನೋಡಿ, ನಂದು ಸೆಂಟ್ರಲ್ಲಿ ಸ್ವಲ್ಪ ಕವರ್ ಆಗಿಲ್ಲ. ಇನ್ನೂ ತುಂಬ ದೊಡ್ಡದಾಗಿ ಹಾಕಿದ್ರೆ ಬ್ರೆಡ್ ಫುಲ್ ಕವರ್ ಆಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ, ಕೆಳಗಡೆ ಚೆನ್ನಾಗಿ ರೋಸ್ಟ್ ಆಗಿದೆ, ಒಳ್ಳೆ ಸೇಮ್ ಬ್ರೆಡ್ ಥರನೇ ಕಾಣ್ತಾ ಇದೆ ಮೇಲ್ಗಡೆ. ಸೊ 2 ಕಡೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಆವಾಗ ಬ್ರೆಡ್ ಆಮ್ಲೆಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಇವಾಗ ಆಗಿದೆ. ಸೊ ಈಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕೋಟಿಂಗ್ ಕೂತಿದೆ ಬ್ರೆಡ್ ಮೇಲೆ ಆಮ್ಲೆಟ್ದು ಅಂತ. ಒಂದು ಒಳ್ಳೆ ಕೋಟಿಂಗ್ ಕೂತಿರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ನೀವು ಪಡಿಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.